ನೋಡಿ, ಇದು ಇವತ್ತಿನ ಪರಿಸ್ಥಿತಿ. 4 ದಿನಗಳ ಹಿಂದೆ ಈ ರೀತಿ ಪರಿಸ್ಥಿತಿ ಇರಲಿಲ್ಲ. ತುಂಗಭದ್ರಾ ನದಿ ಖಾಲಿಯಾಗಿ ಕಂಡು ಬರ್ತಾ ಇತ್ತು. ಆದ್ರೆ ಇವತ್ತು ತುಂಗಭದ್ರಾ ನದಿ ಹರಿವಿನಲ್ಲಿ ಭಾರೀ ಏರಿಕೆ ಕಂಡು ಬರ್ತಾ ಇದೆ. ಮಲೆನಾಡು ಭಾಗದಲ್ಲಿ ಉತ್ತಮ ಮಳೆ ಆಗಿರುವಂತಹ ಕಾರಣದಿಂದಾಗಿ ಈಗ ನದಿಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ. ದಾವಣಗೆರೆಯ ಹರಿಹರದಲ್ಲಿ ಅನ್ನದಾತರು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ತುಂಗಭದ್ರಾ ನದಿ ಈಗಾಗಲೇ 10 ಗೇಟ್ ತುಂಗಾ ನದಿಯಲ್ಲಿ 10 ಗೇಟ್ ಆ ಡ್ಯಾಂನಿಂದ ಓಪನ್ ಮಾಡಿರುವಂತಹ ಕಾರಣದಿಂದಾಗಿ ನದಿಗಳಿಗೆ ನೀರು ಹರಿವಿನ ಪ್ರಮಾಣ ಜಾಸ್ತಿ ಆಗಿದೆ. ಹೀಗಾಗಿ ಅನ್ನದಾತರ ಮುಖದಲ್ಲಿ ಸಂತಸ ಕೂಡ ವ್ಯಕ್ತವಾಗ್ತಾ ಇದೆ. ಅಂತೂ ಮಳೆ ಆಗ್ತಾ ಇದೆ, ನದಿಗಳೆಲ್ಲವೂ ಕೂಡ ತುಂಬಿ ಹರಿತಾ ಇದೆ ಎನ್ನುವಂತಹ ಸಂತಸ ನೋಡಿ. ಒಂದ್ ಕಡೆ ಗಮನಿಸ್ತಾ ಇರೋದು ನೀವು 1/7/2026 ಅಂದ್ರೆ 4 ದಿನಗಳ ಹಿಂದೆ ಯಾವ ರೀತಿ ಅಲ್ಲಿ ಕಂಡು ಬರ್ತಾ ಇತ್ತು ಸಿಚುವೇಶನ್ ಅಂತ ಹೇಳಿ. ಎಲ್ಲವೂ ಕೂಡ ಸಂಪೂರ್ಣ ಖಾಲಿ. ಇನ್ನೊಂದು ವಾರ ಕಳೆದ್ರೆ ಏನಪ್ಪಾ ಕತೆ ಅನ್ನುವಂಥ ಪರಿಸ್ಥಿತಿ ಇತ್ತು. ಆದ್ರೆ ಯಾವಾಗ ಮಲೆನಾಡಿನಲ್ಲಿ ಮಳೆ ಆರಂಭ ಆಯಿತು, ಡ್ಯಾಮ್ ತುಂಬಿ ಹರಿದಿದೆ. ಹಾಗಾಗಿ ನದಿಗಳೆಲ್ಲವೂ ಕೂಡ ಉಕ್ಕಿ ಹರಿತಾ ಇದೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಾವೀಗ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹರಿಹರದಲ್ಲಿ ಇರ್ತಕ್ಕಂಥ ತುಂಗಭದ್ರಾ ನದಿಯಲ್ಲಿ ಇರುತ್ತೆ. ಇದು ಏನು ಜಗತ್ ಪ್ರಸಿದ್ಧ ಉತ್ತರ ಕರ್ನಾಟಕ ಮತ್ತು ಏನು ಮೈಸೂರು ಕರ್ನಾಟಕ ಸಂಪರ್ಕ ಕಲಿಸುವಂತ ಒಂದು ಸೇತುವೆ. ಇಲ್ಲಿ ನಿನ್ನೆಯಿಂದ ಕೂಡ ಸಂಪೂರ್ಣವಾಗಿ ಖಾಲಿಯಾಗಿತ್ತು. ಇಡೀ ಹರಿಯುವುದನ್ನು ನಿಲ್ಲಿಸಿತ್ತು ತುಂಗಭದ್ರೆ. ಅಂದ್ರೆ ಮೇಲ್ಭಾಗದಲ್ಲಿ ಕುಡಿಯುವ ನೀರಿಗಾಗಿ ಅಲ್ಲಿ ರಾಜನಹಳ್ಳಿ ಬಳಿ ಸ್ವಲ್ಪ ಒಡ್ಡು ಕಟ್ಟಿ ನೀರನ್ನು ನಿಲ್ಲಿಸಿದ್ರು. ಹೀಗಾಗಿ ಸಂಪೂರ್ಣ ಹರಿಯುವುದನ್ನೇ ತುಂಗಭದ್ರಾ ನದಿ ನಿಲ್ಲಿಸಿತ್ತು. ಆದ್ರೆ ಇವತ್ತು ಬೆಳಗಿನಿಂದ ಏನು ಇದಕ್ಕೆ ಕಾರಣ ಅಂದ್ರೆ ಮಲೆನಾಡು ಭಾಗದಲ್ಲಿ ಸಂಪೂರ್ಣ ಉತ್ತಮವಾದ ಮಳೆ ಆದಿನಲ್ಲಿ ಭದ್ರಾ ಡ್ಯಾಂಗೆ ಕೂಡ ಒಳಹರಿವು ಬರ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ ಆ ಮಳೆಯ ತುಂಗಾ ಮತ್ತು ಭದ್ರಾ 2 ಡ್ಯಾಂಗಳಿಗೂ ಕೂಡ ನೀರು ಹರಿದು ಬರ್ತಾ ಇರತಕ್ಕಂಥ ನಿಟ್ಟಿನಲ್ಲಿ ಏನು ನದಿಗೆ ತುಂಗಭದ್ರಾ ನದಿಗೆ ನೀರು ಬಂದಿರತಕ್ಕಂಥದ್ದು. ಸುಮಾರು ಈಗ ದಾವಣಗೆರೆ ಮತ್ತು ಹರಿಹರ ಮತ್ತು ಹೊನ್ನಾಳಿ ಮತ್ತು ನ್ಯಾಮತಿ ಈ 4 ಇಲ್ಲಿ ಮುಂದೆ ಬಂದ್ರೆ ಹರಪನಹಳ್ಳಿ ಈ ಎಲ್ಲ ಕಡೆ ಕೂಡ ಈ ಕುಡಿಯುವ ಇದೇ ನೀರಿನ ಒಂದು ಸಂಪರ್ಕ ಕಲ್ಪಿಸಿರ್ತಕ್ಕಂಥದ್ದು. ಸುಮಾರು ಈ ಒಂದು ಭಾಗದಲ್ಲಿ ಒಂದು 67 ಗ್ರಾಮಗಳಿಗೆ ಒಂದು ರೀತಿಯಾದಂತಹ ಸಂಪೂರ್ಣವಾಗಿ ಕುಡಿಯುವ ನೀರು ಸಿಗದೆ ಈ ಒಂದು ಪರಿಸ್ಥಿತಿ ಉಂಟಾಗುವಂತ ಸಾಧ್ಯತೆ ಇತ್ತು. ಆದರೆ ನಿನ್ನೆಯಿಂದ ಒಂದು ಉತ್ತಮ ಏನು ಮಲೆನಾಡು ಭಾಗದಲ್ಲಿ, ದಾವಣಗೆರೆಯಲ್ಲಿ ಮಳೆ ಇಲ್ಲ, ಮಲೆನಾಡು ಭಾಗದಲ್ಲಿ ಉತ್ತಮವಾದಂತಹ ಮಳೆ ಆದ ಹಿನ್ನೆಲೆಯಲ್ಲಿ ನದಿಗೆ ನೀರು ಹರಿದು ಬರ್ತಾ ಇದೆ. ನದಿ ನೀರು ಹರಿತಾ ಇದ್ದು ಒಂದು ರೀತಿಯಾದಂತಹ ನದಿ ದಂಡೆಯಲ್ಲಿ ಸಂಭ್ರಮ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ನಿನ್ನೆ ಬಿಕೋ ಎಂತಕ್ಕಂಥ ಇವತ್ತು ನದಿ ಪಾತ್ರ ಇವತ್ತು ನೀರು ಹರಿತಾ ಇರ್ತಕ್ಕಂಥ ನಿರೀಕ್ಷಿತ ಪ್ರಮಾಣದಲ್ಲಿ ನೀರಿಲ್ಲ. ಕಳೆದ ವರ್ಷ ಏನು ನಾವು ಬ್ರಿಡ್ಜ್ ಅನ್ನು ತೋರಿಸ್ತಾ ಇದ್ದೀವಿ, ಆ ಕಟ್ಟೆ ಇತ್ತು, ಆ ಕಟ್ಟೆ ಮೇಲ್ಭಾಗಕ್ಕೆ ನೀರು ಬಂದಿರ್ತಕ್ಕ ಇದೇ ಸಮಯದಲ್ಲಿ. ಆದ್ರೆ ಈ ವರ್ಷ ಮಾತ್ರ ಕೆಳಗಿರ್ತಕ್ಕಂಥ ಕನಿಷ್ಠ ನೀರಾದ್ರೂ ಹರಿತಾ ಇದೆ ಅಂತಕ್ಕಂಥ ಸಮಾಧಾನ ಇಲ್ಲಿನ ಜನಗಿರ್ತಕ್ಕಂಥ. ಜನ ಏನ್ ಹೇಳ್ತಾರೆ ಕೇಳೋಣ ಬರೀ. ಏನ್ ಅನಿಸುತ್ತೆ, ಈಗ ನೀರು ಬರ್ತಾ ಇದೆ, ನಿನ್ನಿಂದ ಕೂಡ ಒಟ್ಟು ನೀರು ಸಂಪೂರ್ಣವಾಗಿ ಖಾಲಿಯಾಗಿತ್ತು, ಇವತ್ತು ನೀರು ಬರ್ತಾ ಇದೆ, ಏನ್ ಅನಿಸುತ್ತೆ? ನೀರು ಬಂದಿರೋದು ಮಲೆನಾಡು ಪ್ರದೇಶದಲ್ಲಿ ಮಳೆ ಆಗಿರೋದ್ರಿಂದ ನೀರು ಬಂದಿರೋದು ಬಹಳ ಸಂತಸದ ವಿಚಾರ. ನಾವು ಪ್ರತಿ ವರ್ಷನೂ ಹರಿಹರಕ್ಕೆ ಜೂನ್ ಜುಲೈ ತಿಂಗಳಲ್ಲಿ ಹರಿಹರ ನೀರು ಬಂದಿರೋದ್ರೆ ಹೊಳಿ ತುಂಬಿರ್ತೈತಿ, ಬಹಳ ಎತ್ತರವಾಗಿ ನೀರು ಹರಿತಾ ಇರ್ತೈತಿ. ಆ ನೀರು ನೋಡೋಕೆ ಒಂಥರ ಸಂಭ್ರಮ ಇರ್ತೈತಿ. ಆ ಖುಷಿ ಸಂತೋಷ ಈ ವರ್ಷ ಬಹಳನೇ ಕಮ್ಮಿ ಐತಿ, ಬಹಳನೇ ವಿರಳವಾಗೈತಿ. ಆ ಭಗವಂತ ಕೃಪೆಯಿಂದ ಜಲಾನಯನ ಪ್ರದೇಶದಲ್ಲಿ ಉತ್ತಮವಾದಂಥ ಮಳೆ ಆದರೆ ಮುಂದಿನ ನಾಡಿನ ರೈತರಿಗೆ, ಜನಗಳಿಗೆ, ದನಕರುಗಳಿಗೆ ನೀರು ಕುಡಿಯ ನೀರಿಂದು, ಆಮೇಲೆ ದನಕರುಗಳಿಗೆ ನೀರು ಆಗ್ತೈತಿ. ಬರೋ ವರ್ಷದ ತನಕ ನೀರು ಶೇಖರಣೆ ಆಗ್ಬೋದು, ಆಮೇಲೆ ತುಂಗಭದ್ರಾ ಡ್ಯಾಮ್ನಲ್ಲಿ ಶೇಖರಣೆ ಮಾಡ್ಬೋದು. ಆ ಭಗವಂತನ ಕೃಪೆಯಿಂದ ಉತ್ತಮ ಮಳೆಯಾಗಿ ನಾಡಿನ ಜನ ಸಮೃದ್ಧಿಯಾಗಿ ಇರಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತೀವಿ. ನೋಡ್ತಾ ಇರ್ಬೋದು, ಇಲ್ಲಿ ಬಂದಂತವ್ರು ಏನು ಹೇಳ್ತಾ ಇರ್ತಕ್ಕಂಥ ಒಂದು ರೀತಿಯಾದಂತಹ ಸಂಭ್ರಮ ಸೃಷ್ಟಿಯಾಗಿದೆ. ಏನು ನದಿಗೆ ನೀರಿಲ್ಲ, ಇವತ್ತಿನಿಂದ ನದಿ ನೀರು ಹರಿತಾ ಇರ್ತಕ್ಕಂಥದ್ದು ಈ ಭಾಗದ ಜನರ ಒಂದು ಸಂತಸಕ್ಕೆ ಏನು ಒಂದು ಕಾರಣ ಆಗಿದೆ ಅಂತ ಹೇಳ್ಬೋದು. ಹರಿಹರದಿಂದ ಶಾಂತಕುಮಾರ್ ಒಂದಿಗೆ ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.